ನವೋದಯ ಮೆಂಟಲ್ ಅಬಿಲಿಟಿ ಟೆಸ್ಟಲ್ಲಿ ಕ್ವಶನ್ಸ್ ಆನ್ ಸಿಮಿಲಾರಿಟಿ ಸೆಕೆಂಡ್ ಟೈಪ್ ಆಫ್ ಫಿಗರ್ಸ್ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ನಮ್ಮ ಲೆಫ್ಟ್ ಸೈಡು ಒಂದು ಪ್ರಾಬ್ಲಮ್ ಫಿಗರ್ ಇರುತ್ತೆ, ರೈಟ್ ಸೈಡು ABCD 4 ಆಪ್ಷನ್ಸ್ ಇರುತ್ತೆ. ಸೊ ಇಲ್ಲಿ ಹೇಳ್ದಂಗೆ ಕ್ವಶನ್ಸ್ ಆನ್ ಸಿಮಿಲರ್ ಆಗಿರೋ ಫಿಗರ್ನ ಹುಡುಕಬೇಕು ನಾವು. ಪ್ರಾಬ್ಲಮ್ ಫಿಗರ್ ಕೊಟ್ಟಿರ್ತಾರಲ್ವ, ಸೇಮ್ ಅದೇ ಆ್ಯಸ್ ಇಟ್ ಈಸ್ ಸಿಮಿಲರ್ ಆಗಿರೋ ಅಂಥ ಫಿಗರ್ನ ನಾವು ಹುಡುಕಬೇಕಾಗುತ್ತೆ. ಫುಲ್ಲು ಕರೆಕ್ಟಾಗಿ ಅದೇ ಥರ ಇರಬೇಕು, ಒಂಚೂರೂ ಮಿಸ್ಟೇಕ್ ಇರಬಾರ್ದು. ಸೊ ಫಸ್ಟ್ ಬಂತು ಈ ಥರ ಫಿಗರ್ ಇದೆ. A1 ನೋಡೋಣ, ಚೆಕ್ ಮಾಡಿದ್ರೆ ನೋಡಿ ಇಲ್ಲಿ ಟ್ರಯಾಂಗಲ್ಲು ವೇರಿಯೇಷನ್ ಕಾಣಿಸ್ತಾ ಇದೆ. ಸೊ ಈ ಪ್ರಾಬ್ಲಮ್ಗೂ ಸಿಮಿಲರ್ ಇಲ್ಲ. ನೆಕ್ಸ್ಟ್ B1 ಚೆಕ್ ಮಾಡೋದಾದರೆ ನೋಡಿ ಈ ಥರ ಶೇಪ್ ಕೊಟ್ಟಿದ್ದಾರಲ್ವ, S ಶೇಪು, ಇದು ಉಲ್ಟಾ ಕೊಟ್ಟಿದ್ದಾರೆ. ಸೊ ಇದೂ ಪ್ರಾಬ್ಲಮ್ ಫಿಗರ್ ಥರ ಇಲ್ಲ, ಇದು ರಾಂಗ್ ಆನ್ಸರು. C1 ಚೆಕ್ ಮಾಡೋಣ. ಸೊ S ಶೇಪು ಕರೆಕ್ಟಾಗಿದೆ, ಟ್ರಯಾಂಗಲ್ಸು ಕರೆಕ್ಟಾಗಿದೆ. ಎಡ್ಜಸ್ ಚೆಕ್ ಮಾಡಿದಾಗ ಇಲ್ಲಿ ಆರೋ ರಾಂಗ್ ಕೊಟ್ಟಿದ್ದಾರೆ, ಪ್ರಾಬ್ಲಮ್ ಫಿಗರಲ್ಲಿ ಇರೋ ಆರೋ ಥರ ಇಲ್ಲ. ಸೊ C1 ಸಿಮಿಲರ್ ಫಿಗರ್ ಅಲ್ಲ. D1 ಚೆಕ್ ಮಾಡಿ, ಪ್ರಾಬ್ಲಮ್ ಫಿಗರ್ ಹೆಂಗಿದೆಯೋ ಎಕ್ಸಾಕ್ಟಾಗಿ ಅದೇ ಥರ ಇದೆ. ಎಕ್ಸಾಕ್ಟ್ ಫಿಗರು ಹುಡುಕಬೇಕು ನಾವು. ಸೊ D ಈಸ್ ದ ಎಕ್ಸಾಕ್ಟ್ ಫಿಗರ್, D ಈಸ್ ದ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಫಿಗರ್ ನೋಡೋಣ. ಪ್ರಾಬ್ಲಮ್ ಫಿಗರು A1 ಚೆಕ್ ಮಾಡೋಣ. ಪ್ರಾಬ್ಲಮ್ ಫಿಗರ್ ಹೆಂಗಿದೆಯೋ ಹಂಗೆ ಕಾಣಿಸ್ತಾ ಇದೆ. ಮಿಕ್ಕಿದೆಲ್ಲ ಚೆಕ್ ಮಾಡಬೇಡ ಒಂದ್ಸರಿ, ಎಲ್ಲ ಆಪ್ಷನ್ಸು ನಾವು ಚೆಕ್ ಮಾಡಬೇಕಾಗುತ್ತೆ. A ಆಪ್ಷನಲ್ಲಿ ಆನ್ಸರ್ ಸಿಕ್ತು ಅಂದಿದ ತಕ್ಷಣ ಬಿಟ್ಬಿಡಬಾರ್ದು. ಯಾವುದು ರಾಂಗು, ಏನೇನು ರಾಂಗ್ ಕೊಟ್ಟಿದ್ದಾರೆ ಯಾವ್ಯಾವ ಆಪ್ಷನಲ್ಲಿ ಅಂತಲೂ ಚೆಕ್ ಮಾಡಬೇಕಾಗುತ್ತೆ ನಾವು. B ಆಪ್ಷನಲ್ಲಿ ಕೆಳಗಡೆ ಆ್ಯರೋ ನೋಡಿ, ಇದು ವೇರಿಯೇಷನ್ ಇದೆ, ಪ್ರಾಬ್ಲಮ್ ಫಿಗರ್ಗೂ ಮತ್ತು B ಆಪ್ಷನ್ಗೂ ವೇರಿಯೇಷನ್ ಕೊಟ್ಟಿದ್ದಾರೆ. C ಆಪ್ಷನಲ್ಲಿ ಕೆಳಗಡೆ 3 ಆ್ಯರೋಸೂ ಬೇರೆ ಥರ ಕೊಟ್ಟಿದ್ದಾರೆ, ಪ್ರಾಬ್ಲಮ್ ಫಿಗರ್ಗಿನ ಡಿಫ್ರೆಂಟ್ ಆಗಿದೆ. D ಆಪ್ಷನಲ್ಲಿ ಇಲ್ಲಿರೋ ಆ್ಯರೋ ಡಿಫ್ರೆಂಟ್ ಆಗಿದೆ. A ಆಪ್ಷನ್ ಮಾತ್ರ ಸೆಕೆಂಡ್ ಪ್ರಾಬ್ಲಮ್ ಫಿಗರಲ್ಲಿ ಹೆಂಗಿದೆಯೋ ಸೇಮ್ ಆ್ಯಸ್ ಇಟ್ ಈಸ್ ಇದೆ, ಎಕ್ಸಾಕ್ಟ್ ಫಿಗರ್ ಆಗಿದೆ. ಸೊ A ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಫಿಗರ್ ನೋಡೋಣ. ಟ್ರಯಾಂಗಲ್ ಕೊಟ್ಟಿದ್ದಾರೆ, ಅದರೊಳಗಡೆ ಸ್ಕ್ವೇರ್ ಕೊಟ್ಟಿದ್ದಾರೆ, ಎಲ್ಲ ಲೈನ್ಸ್ ಕೊಟ್ಟಿದ್ದಾರೆ. ಸೊ A ಆಪ್ಷನ್ ಚೆಕ್ ಮಾಡಿದಾಗ ನೋಡಿ, ಇಲ್ಲಿ ಈ ಟ್ರಯಾಂಗಲಲ್ಲಿ ಒಂದು ಲೈನ್ ಎಕ್ಸ್ಟ್ರಾ ಕಾಣಿಸ್ತಾ ಇದೆ ನಮಗೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇಲ್ಲಿ 1 2 3 ಲೈನ್ಸ್ ಇದೆ, ಇಲ್ಲಿ 4 ಲೈನ್ಸ್ ಇದೆ. ಸೊ ಪ್ರಾಬ್ಲಮ್ ಫಿಗರು ಇದಕ್ಕೂ ಸಿಮಿಲಾರಿಟಿ ಇಲ್ಲ, ಎಕ್ಸಾಕ್ಟಾಗಿಲ್ಲ, ಒಂದು ಲೈನ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. B ಆಪ್ಷನ್ ಚೆಕ್ ಮಾಡೋದಾದರೆ ಎಲ್ಲ ಲೈನ್ಸ್ ಎಲ್ಲ ಕರೆಕ್ಟಾಗಿದೆ. ನೆಕ್ಸ್ಟ್ C ಆಪ್ಷನ್ ಚೆಕ್ ಮಾಡೋಣ. ನೀವೆಲ್ಲ ಲೈನ್ಸನ್ನು ಕೌಂಟ್ ಮಾಡಬೇಕು, ನಾನು ಆಲ್ರೆಡಿ ಕೌಂಟ್ ಮಾಡಿದ್ದೀನಿ. ನೋಡಿ ಇಲ್ಲಿ ಬಾಕ್ಸ್ ಒಳಗಡೆ ಸ್ಕ್ವೇರ್ ಒಳಗಡೆ ಒಂದು ಲೈನ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ C ಫಿಗರಲ್ಲಿ. ಸೊ ಇದು ಸಿಮಿಲರ್ ಆಗಿಲ್ಲ. ನೆಕ್ಸ್ಟ್ D ಆಪ್ಷನ್ ಚೆಕ್ ಮಾಡೋಣ. ಇದರಲ್ಲಿ ಲೆಫ್ಟ್ ಸೈಡ್ ನೋಡಿ, ಈ ಟ್ರಯಾಂಗಲ್ ಒಳಗಡೆ ಒಂದು ಲೈನು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ಪ್ರಾಬ್ಲಮ್ ಫಿಗರ್ ಇರೋ ಥರನೇ ಇರೋ ಫಿಗರ್ ಯಾವುದು ಅಂದರೆ B ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡೋಣ. ಬಾಕ್ಸ್ ಒಳಗಡೆ ಒಂದು ಫಿಗರ್ ಕೊಟ್ಟಿದ್ದಾರೆ, ಇದೇ ಥರ ಇರೋ ಫಿಗರ್ನ ಹುಡುಕ್ಬೇಕು. A1 ನೋಡೋದಾದರೆ ಇದೇ ಥರ ಏನೋ ಇದೆ, ಬಟ್ ಇದು ಹಾಫ್ ಕರೆಕ್ಟಾಗಿ ಡಿವೈಡ್ ಮಾಡಿದರೆ ಇದು ಹಾಫ್ಗೆ ಕರೆಕ್ಟಾಗಿ ಡಿವೈಡ್ ಮಾಡಿಲ್ಲ. ಇದು ಎಂಟಿ ಪೋರ್ಷನ್ ಜಾಸ್ತಿ ಇದೆ, ಫಿಲ್ಲಡ್ ಇರೋ ಪೋರ್ಷನ್ ಕಮ್ಮಿ ಇದೆ. ಇದು ನೋಡಿದ್ರೆ ಹಾಫ್ ಆ್ಯಂಡ್ ಹಾಫ್ ಕರೆಕ್ಟಾಗಿದೆ. ಸೊ A ಸಿಮಿಲರ್ ಫಿಗರ್ ಅಲ್ಲ. B1 ಆರೋ ಮಾರ್ಕು ಉಲ್ಟಾ ಬರ್ತಾ ಇದೆ. ಸೊ ಇದು ಡೈರೆಕ್ಷನ್ನು ಮೇಲೆ ಹೋಗ್ತಾ ಇರೋದೆ, B ಅಲ್ಲಿ ರಿಟರ್ನ್ ಬರ್ತಾ ಇರೋ ಥರ ಇದೆ, ಸಿಮಿಲಾರಿಟಿ ಇಲ್ಲ, ಎಕ್ಸಾಕ್ಟ್ ಫಿಗರ್ ಅಲ್ಲ. C ಆಪ್ಷನ್ ನೋಡಿ, ಪ್ರಾಬ್ಲಮ್ ಫಿಗರ್ ಹೆಂಗಿದೆಯೋ ಎಕ್ಸಾಕ್ಟಾಗಿ ಅದೇ ಥರ ಇದೆ C ಆಪ್ಷನ್ನು. ಸೊ ಇದು ಸಿಮಿಲರ್ ಫಿಗರು. D ಆಪ್ಷನ್ ನೋಡಿ, ಇಲ್ಲಿ ಲೈನ್ ಎಕ್ಸ್ಟ್ರಾನೂ ಇಲ್ಲ, ಮತ್ತು ಈ ಸರ್ಕಲು ಮೂಲೆಗೆ ಕೊಟ್ಬಿಟ್ಟಿದ್ದಾರೆ. ಸೊ D ಆಗೋದಿಲ್ಲ. ಫೋರ್ತ್ ಮಂತ್ಗೆ C ಈಸ್ ದ ಕರೆಕ್ಟ್ ಆನ್ಸರ್, ಎಕ್ಸಾಕ್ಟಾಗಿ ಸಿಮಿಲರ್ ಆಗಿ ಇದೆ. ನೆಕ್ಸ್ಟ್ ಫಿಫ್ತ್ ಮಂತ್ ನೋಡೋಣ. ಇದೊಂದು ಫಿಗರ್ ಕೊಟ್ಟಿದ್ದಾರೆ, ನೋಡೋಣ ಯಾವ್ಯಾವುದು ಕರೆಕ್ಟಾಗಿ ಬರುತ್ತೆ ಅಂತ. A ಫಿಗರ್ ನೋಡಿ, 4 ಟ್ರಯಾಂಗಲ್ಸ್ ಒಳಗಡೆ ಯಾವ್ಯಾವ್ದು ಇದೆಯೋ ಅದೇ ಪ್ಲೇಸಲ್ಲಿ ಕೊಟ್ಟಿದ್ದಾರೆ. A ಈಸ್ ದ ಕರೆಕ್ಟ್ ಆನ್ಸರು. ಬಟ್ ಎಲ್ಲ ಆಪ್ಷನ್ನು ಒಂದ್ಸರಿ ಚೆಕ್ ಮಾಡಬೇಕು, ನಾವು ಕನ್ಫರ್ಮ್ ಮಾಡ್ಕೊಂಬಿಡ್ಬೇಕು ಇದೇನಾ ಅಂತ. B ಆಪ್ಷನಲ್ಲಿ ಏನು ರಾಂಗ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಸ್ಕ್ವೇರ್ ಕೊಟ್ಟಿದ್ರೆ ಇಲ್ಲಿ ರೆಕ್ಟಾಂಗಲ್ ಕೊಟ್ಟಿದ್ದಾರೆ. C ಆಪ್ಷನಲ್ಲಿ ಟ್ರಯಾಂಗಲ್ನ ರಿವರ್ಸ್ ಕೊಟ್ಟಿದ್ದಾರೆ. D ಆಪ್ಷನಲ್ಲಿ ಸ್ಕ್ವೇರು ಮತ್ತು ಸರ್ಕಲ್ಲು ಪ್ಲೇಸಸ್ನ ಎಕ್ಸ್ಚೇಂಜ್ ಮಾಡಿದ್ದಾರೆ. A ಒಂದೇ ಪ್ರಾಬ್ಲಮ್ ಫಿಗರ್ ಹೆಂಗಿದೆಯೋ ಹಂಗೆ ಎಕ್ಸಾಕ್ಟಾಗಿ ಇರೋದು. ನೆಕ್ಸ್ಟ್ ಸಿಕ್ಸ್ತ್ ಪ್ರಾಬ್ಲಮ್ಮು ನೋಡೋಣ. ಪ್ರಾಬ್ಲಮ್ ಫಿಗರ್ ಇದೆ, ಆಪ್ಷನ್ಸ್ ಇದೆ, 4 ಆಪ್ಷನ್ಸು. A ಆಪ್ಷನಲ್ಲಿ ಎಕ್ಸಾಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಎಲ್ಲ ಆ್ಯರೋಸೂ ಪ್ರತಿಯೊಂದೂ ನಾವು ಚೆಕ್ ಮಾಡಬೇಕು. ನೋಡಿ ಇಲ್ಲಿ ಸಿಕ್ತು ನನಗೆ, ಈ ಪಾಯಿಂಟಲ್ಲಿ ಇಲ್ಲಿ ಆರೋ ಮೇಲೆ ಹೋಗ್ತಾ ಇದೆ, ಇಲ್ಲಿ ಆರೋ ಕೆಳಗಡೆ ಬರ್ತಾ ಇದೆ. ಸೊ ಪ್ರತಿಯೊಂದು ಆರೋನು ಚೆಕ್ ಮಾಡಬೇಕು ಡೈರೆಕ್ಷನ್ಸು. A ಆಪ್ಷನಲ್ಲಿ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ, ಇದು ಸಿಮಿಲರ್ ಫಿಗರ್ ಅಲ್ಲ.
ಬಿ ಆಪ್ಷನ್ ಚೆಕ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಆರೋನು ಚೆಕ್ ಮಾಡಬೇಕು. ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಈ ಆರೋ ಮೇಲೆ ಹೋಗಬೇಕಿತ್ತು, ಕೆಳಗಡೆ ಬರ್ತಾ ಇದೆ. ನೆಕ್ಸ್ಟು ಈ ಆರೋನು ರಾಂಗ್ ಇದೆ. ಪ್ರಾಬ್ಲಮ್ ಫಿಗರಲ್ಲಿ ಮೇಲೆ ಹೋಗ್ತಾ ಇದೆ, ಬಟ್ ಇಲ್ಲಿ ಕೆಳಗಡೆ ಬರ್ತಾ ಇದೆ. ಈ ಆರೋನು ಅಷ್ಟೇ, ಪ್ರಾಬ್ಲಮ್ ಫಿಗರಲ್ಲಿ ಕೆಳಗಡೆ ಬರ್ತಾ ಇದೆ, ಇಲ್ಲಿ ಮೇಲೆ ಹೋಗ್ತಾ ಇದೆ. ಸೊ ಇನ್ನೆಲ್ಲ ಓಕೆ. ನೆಕ್ಸ್ಟ್ ಸಿ ಆಪ್ಷನ್ ಚೆಕ್ ಮಾಡೋಣ. ಪ್ರತಿಯೊಂದು ಆರೋನು ಚೆಕ್ ಮಾಡಬೇಕು. ಪ್ರತಿಯೊಂದು ಆರೋನು ಚೆಕ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಎಕ್ಸಾಕ್ಟಾಗೇ ಇದೆ ಸಿ ಆಪ್ಷನು. ಡಿ ಆಪ್ಷನ್ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಬಿಡೋಣ. ನಂಗೆ ಇಲ್ಲೊಂದು ಆರೋನೇ ಮಿಸ್ ಹೊಡಿತಾ ಇದೆ, ಇಲ್ಲೊಂದು ಆರೋನೇ ಅವ್ರು ಕೊಟ್ಟಿಲ್ಲ. ನೆಕ್ಸ್ಟು ಇಲ್ಲಿ ಈ ಆರೋ ಮೇಲೆ ಹೋಗಬೇಕಿತ್ತು, ಕೆಳಗಡೆ ಬರ್ತಾ ಇದೆ. ಎಲ್ಲ ಆರೋಸು, ಎಲ್ಲ ಲೈನ್ಸು, ಪ್ರತಿಯೊಂದು ಇಂಚು ನಾವು ಹುಡುಕ್ಬೇಕು. ಸೊ ಸಿ ಒಂದೇ ಎಕ್ಸಾಕ್ಟ್ ಆಗಿರೋದು, ಇನ್ನೆಲ್ಲದರಲ್ಲೂ ಪ್ರಾಬ್ಲಮ್ ಫಿಗರ್ ಥರ ಇಲ್ಲ, ಏನೋ ಒಂದು ಮಿಸ್ಟೇಕ್ ಕೊಟ್ಟಿದ್ದಾರೆ. ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 7th ಒಂದು ನೋಡೋಣ. ಇಲ್ಲಿ 1 2 3 4 ಲೈನ್ಸ್ ಇದೆ ಟ್ರಯಾಂಗಲ್ ಒಳಗಡೆ, ಇಲ್ಲಿ 2 ಲೈನ್ಸ್ ಇದೆ. ಎ ಆಪ್ಷನಲ್ಲಿ 4, ಇಲ್ಲಿ 2ನೇ ಕಾಣಿಸ್ತಾ ಇದೆ. ಎ ಇಸ್ ದ ಕರೆಕ್ಟ್ ಆನ್ಸರ್. ಬಟ್ ಎಲ್ಲ ಚೆಕ್ ಮಾಡೋಣ. ಬಿ ಒಂತಲ್ಲಿ ನೋಡಿ ಇಲ್ಲೊಂದು ಬಾಕ್ಸ್ ಒಳಗಡೆ ಲೈನ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸಿ ಒಂತಲ್ಲಿ ಟ್ರಯಾಂಗಲ್ ಒಳಗಡೆ ಲೈನ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಡಿ ಒಂತಲ್ಲಿ ಟ್ರಯಾಂಗಲ್ ಒಳಗಡೆ 4 ಇರಬೇಕಿತ್ತು, ಬಟ್ 3 ಲೈನ್ಸೇ ಕೊಟ್ಟಿದ್ದಾರೆ, ಒಂದು ಕಮ್ಮಿ ಲೈನ್ ಕೊಟ್ಟಿದ್ದಾರೆ. ಸೊ ಎ ಒಂದೇ ಎಕ್ಸಾಕ್ಟಾಗಿ ಎಲ್ಲ ಮ್ಯಾಚ್ ಆಗ್ತಾ ಇದೆ. ಸೊ 7th ಒಂತಿಗೆ ಎ ಇಸ್ ದ ಕರೆಕ್ಟ್ ಆನ್ಸರ್. ಈ ಥರ ಲೈನ್ಸ್ ಇದ್ದಾಗ ಲೈನನ್ನು ಕೂಡ ನಾವು ಕೌಂಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ 8th ಒಂದು ನೋಡಿ, ಇಲ್ಲಿ 1 2 3 4 ಆರೋಸ್ ಮೇಲೆ ಹೋಗ್ತಾ ಇದೆ, 4 ಆರೋಸ್ ಕೆಳಗಡೆ ಬರ್ತಾ ಇದೆ, ಉಲ್ಟಾ ಎನ್ ಶೇಪ್ ಇದೆ. ಇದೇ ಥರ ಇರೋದನ್ನು ಹುಡುಕೋಣ. ಎನ್ ಶೇಪನ್ನು ಮ್ಯಾಚ್ ಆಯಿತು. ಇಲ್ಲಿ 4 ಆರೋಸ್ ಮೇಲೆ ಏನೋ ಹೋಗ್ತಾ ಇದೆ, ಇಲ್ಲಿ ಕೆಳಗಡೆ ಬರ್ತಾ ಇರಬೇಕಲ್ವ ಆರೋಸು, ಇಲ್ಲಿ ಮೇಲೆ ಹೋಗ್ತಾ ಇದೆ. ನೋಡಿ ಡೈರೆಕ್ಷನ್ ಈ ಆರೋಸ್ಗೂ ಪ್ರಾಬ್ಲಮ್ ಫಿಗರ್ ಥರ ಇಲ್ಲ. ಸೊ ಎ ರಾಂಗ್ ಆಯಿತು. ನೆಕ್ಸ್ಟ್ ಬಿ ಆಪ್ಷನ್ ಚೆಕ್ ಮಾಡೋಣ. ಇಲ್ಲಿ ಮೇಲೆ ಹೋಗ್ತಾರ ಆರೋ, ಇಲ್ಲಿ ಕೆಳಗಡೆ ಬರ್ತಾ ಇದೆ. ಸೊ ಡೈರೆಕ್ಷನ್ ಚೇಂಜ್ ಕೊಟ್ಬಿಟ್ಟಿದ್ದಾರೆ. ಬಿ ಆಪ್ಷನ್ನು ರಾಂಗ್ ಆಯಿತು. ನೆಕ್ಸ್ಟ್ ಸಿ ಆಪ್ಷನ್ನು ಚೆಕ್ ಮಾಡೋದಾದರೆ 4 ಆರೋಸ್ ಮೇಲೆ 4 ಆರೋಸ್ ಕೆಳಗಡೆ ಉಲ್ಟಾ ಎನ್ ಶೇಪು, ಎಲ್ಲ ಮ್ಯಾಚ್ ಆಗ್ತಾ ಇದೆ. ಸಿ ಒಂದು ಕರೆಕ್ಟ್ ಆನ್ಸರ್ ಆಯಿತು. ಡಿ ಒಂದು ನೋಡಿ, ಆರೋಸು ಏನೋ ಕರೆಕ್ಟಾಗಿ, ಸೊ ಆರೋಸೂ ರಾಂಗ್ ಕೊಟ್ಟಿದ್ದಾರೆ, ಎನ್ ಶೇಪೂ ರಾಂಗ್ ಕೊಟ್ಟಿದ್ದಾರೆ. ಸೊ ಎಲ್ಲ ರಾಂಗ್ ಕೊಟ್ಟಿದ್ದಾರೆ ಡಿಯಲ್ಲಿ. ಸಿ ಒಂದೇ ಸಿಮಿಲರ್ ಆಗಿ ನಮಗೆ ಕಾಣಿಸ್ತಾ ಇರೋದು. 8th ಒಂತಿಗೆ ಸಿ ಇಸ್ ದ ಕರೆಕ್ಟ್ ಆನ್ಸರ್, ನಾಟ್ ಡಿ. ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 9th ಒಂದು, ಇಲ್ಲಿ 2 ಟ್ರಯಾಂಗಲ್ಸ್ ಇದೆ, ಇಲ್ಲಿ ಟ್ರಯಾಂಗಲ್ ಒಳಗಡೆ 2 ಸರ್ಕಲ್ಸ್ ಇದೆ. ನೋಡೋಣ ಯಾವುದೇ ಸಿಮಿಲರ್ ಆಗಿದೆ ಅಂತ. ಎ ಆಪ್ಷನ್ ನೋಡಿ, ಇಲ್ಲಿ ಟ್ರಯಾಂಗಲ್ ಮಧ್ಯೆ ಇರೋ ಗ್ಯಾಪ್ ಕಮ್ಮಿ ಕೊಟ್ಟಿದೆ. ಸೊ ಸಿಮಿಲರ್ ಆಗಿಲ್ಲ, ಇದು ಹೆಂಗಿದೆಯೋ ಹಾಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ಗ್ಯಾಪು ಕಮ್ಮಿ ಕೊಟ್ಟಿದ್ದಾರೆ, ಇಲ್ಲಿ ಗ್ಯಾಪ್ ಜಾಸ್ತಿ ಇದೆ, ಇಲ್ಲಿ ಕಮ್ಮಿ ಇದೆ. ನೆಕ್ಸ್ಟ್ ಬಿ ಒಂದು ನೋಡಿ, ಎಕ್ಸಾಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಸಿ ಒಂದು ನೋಡೋಣ. ಟ್ರಯಾಂಗಲು ಒಂದು ಮೇಲೆ ಒಂದು ಕೆಳಗಡೆ ಕೊಡಬೇಕಿತ್ತು, ಎರಡೂ ಸೇಮ್ ಡೈರೆಕ್ಷನಲ್ಲಿದೆ. ಮತ್ತು ಈ ಸರ್ಕಲ್ಸು ಅಷ್ಟೇ ಸ್ವಲ್ಪ ಆ ಕಡೆ ಮೂವ್ ಆಗಿದೆ. ಡಿ ಒಂದು ನೋಡಿ, ಟ್ರಯಾಂಗಲ್ಸ್ ಮಧ್ಯೆ ಗ್ಯಾಪು ಜಾಸ್ತಿ ಆಗಿದೆ, ಇಲ್ಲೊಂದು ಸರ್ಕಲ್ ಎಕ್ಸ್ಟ್ರಾ ಕೊಡಬೇಕಿತ್ತು, ಕೊಟ್ಟಿಲ್ಲ. ಸೊ ಇದರಲ್ಲಿ ಮ್ಯಾಚ್ ಆಗ್ತಾ ಇರೋದು ಬಿ ಒಂದು ಮಾತ್ರ. 9th ಒಂತಿಗೆ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇನ್ನು ಮಿಕ್ಕಿದ್ರಲ್ಲೂ 3ರಲ್ಲೂ ಮಿಸ್ಟೇಕ್ಸ್ ಕಾಣಿಸ್ತಾ ಇದೆ. ನೆಕ್ಸ್ಟ್ 10th ಒಂದು ನೋಡೋಣ. ಪ್ರಾಬ್ಲಮ್ ಫಿಗರ್ ಹೆಂಗಿದೆಯೋ ಹಾಗೆ ಇರಬೇಕು. ಎ ಒಂತಲ್ಲಿ ಏನು ಮಿಸ್ಟೇಕ್ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಒಂದು ಲೈನು ಕಮ್ಮಿ ಕೊಟ್ಟಿದ್ದಾರೆ, ಟ್ರಯಾಂಗಲ್ ಒಳಗಡೆ ಒಂದು ಲೈನ್ ಕಮ್ಮಿ ಕೊಟ್ಟಿದ್ದಾರೆ. ಬಿ ಒಂತು ಇಲ್ಲಿ ಟ್ರಯಾಂಗಲ್ ಶೇಪು ಚೇಂಜ್ ಕೊಟ್ಟಿದ್ದಾರೆ. ಸಿ ಏನೋ ಎಕ್ಸಾಕ್ಟಾಗಿ ಕಾಣಿಸ್ತಾ ಇದೆ. ಇನ್ನೊಂದ್ಸರಿ ಡಿನೂ ನೋಡ್ಬೇಡ. ಡಿ ನೋಡಿ, ಇಲ್ಲಿ ಡಾಟು ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ, ಇನ್ನು ಮಿಕ್ಕಿದೆಲ್ಲ ಓಕೆ. ಇಲ್ಲಿ ಡಾಟು ತುಂಬ ದೊಡ್ಡದಾಗಿ ಕೊಟ್ಬಿಟ್ಟಿದ್ದಾರೆ, ಈ ಸೈಜ್ ಇಲ್ಲ. ಸೊ ಎಕ್ಸಾಕ್ಟಾಗಿ ಸಿಮಿಲರಾಗಿ ಇದು ಹೆಂಗಿದೆಯೋ ಹಾಗೆ ಇರೋದು ಯಾವುದು ಅಂದರೆ ಸಿ ಆಪ್ಷನ್. ನೆಕ್ಸ್ಟ್ 11th ಒಂದು ನೋಡೋಣ. ಎ ಪ್ರಾಬ್ಲಮ್ ಫಿಗರ್ ಇದೆ, ಎ ಆಪ್ಷನ್ ನೋಡ್ತಾ ಇದ್ದೀನಿ. ನೋಡಿ ಇಲ್ಲಿ ಟ್ರಯಾಂಗಲು, ಎರಡೂ ಟ್ರಯಾಂಗಲೂ ಡೈರೆಕ್ಷನ್ಸ್ ಚೇಂಜ್ ಮಾಡಿದ್ದಾರೆ, ರಾಂಗ್ ಆನ್ಸರ್. ನೆಕ್ಸ್ಟ್ ಬಿ ಒಂದು ನೋಡಿ, ಈ ಟ್ರಯಾಂಗಲ್ದು ಡೈರೆಕ್ಷನ್ ಚೇಂಜ್ ಮಾಡಿದ್ದಾರೆ, ಇದು ರಾಂಗ್ ಆನ್ಸರ್. ಸಿ ಒಂದು ಈ ಟ್ರಯಾಂಗಲ್ದು ಡೈರೆಕ್ಷನ್ ಚೇಂಜ್ ಮಾಡಿದ್ದಾರೆ, ಇದು ರಾಂಗ್ ಆನ್ಸರ್ ಆಯಿತು. ಡಿ ಒಂದು ನೋಡಿ, ಪ್ರಾಬ್ಲಮ್ ಫಿಗರ್ ಹೆಂಗಿದೆಯೋ ಹಾಗೆ ಇದೆ, ಸೇಮ್ ಇದೆ. ಸೊ 11th ಒಂತಿಗೆ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 12th ಒಂತಿಗೆ ನೋಡೋಣ. ಪ್ರಾಬ್ಲಮ್ ಫಿಗರ್ ಇದೆ, 4 ಆಪ್ಷನ್ಸ್ ಇದೆ. ಇದರಲ್ಲಿ ಇಲ್ಲಿ ಪ್ರಾಬ್ಲಮ್ ನನಗೆ ಕಾಣಿಸ್ತಾ ಇದೆ. ಈ ಪೋರ್ಷನಲ್ಲಿ ಟ್ರಯಾಂಗಲ್ನ ಡೈರೆಕ್ಷನ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಬಿ ಆಪ್ಷನನ್ನು ನೋಡೋದಾದರೆ ಇಲ್ಲಿ ಈ ಟ್ರಯಾಂಗಲ್ನ ರಿವರ್ಸ್ ಕೊಟ್ಟಿದ್ದಾರೆ, ಇದೂ ರಾಂಗ್ ಆಯಿತು. ಸಿ ಆಪ್ಷನ್ ಚೆಕ್ ಮಾಡೋಣ. ಟ್ರಯಾಂಗಲ್ಸ್ ಏನೋ ಎಲ್ಲ ಕರೆಕ್ಟ್ ಆಗಿದೆ, ಬಟ್ ನೋಡಿ ಇಲ್ಲೊಂದು ಲೈನ್ ಕೊಡಬೇಕಿತ್ತು, ಅವ್ರು ಕೊಟ್ಟಿಲ್ಲ, ಮಿಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿಗೆ, ಈ ಬಾಕ್ಸಿಂದ ಈ ಬಾಕ್ಸ್ಗೆ ಕನೆಕ್ಟಿಂಗ್ ಲೈನ್ ಒಂದು ಮಿಸ್ ಆಗಿದೆ.
ಸೊ ಈ ಪೋರ್ಷನಲ್ಲಿ ಅವ್ರು ಮಿಸ್ಟೇಕ್ ಮಾಡಿದ್ದಾರೆ. ಡಿ ಆಪ್ಷನ್ ಚೆಕ್ ಮಾಡಿ, ಎಲ್ಲ ಕರೆಕ್ಟ್ ಆಗಿದೆ. 12th ಮಂತ್ಗೆ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 13th ಫಿಗರ್ ನೋಡೋಣ. ಈ ಪ್ರಾಬ್ಲಮ್ ಫಿಗರ್ ಇದೆ. ಎ ಆಪ್ಷನಲ್ಲಿ ಏನು ಮಿಸ್ಟೇಕ್ ಇದೆ ನೋಡೋಣ. ನೋಡಿ ಇಲ್ಲಿ ಎರಡೂ ಟ್ರಯಾಂಗಲ್ಲೂ ಡೈರೆಕ್ಷನ್ ಚೇಂಜ್ ಕೊಟ್ಟಿದ್ದಾರೆ, ರಾಂಗ್ ಆಯಿತು. ಬಿ ಆಪ್ಷನಲ್ಲಿ ಏನು ರಾಂಗ್ ಇದೆ ನೋಡಿ, ಇಲ್ಲಿ ಲೈನ್ ಇಲ್ಲ, ಇಲ್ಲೂ ಲೈನ್ ಇಲ್ಲ. ಪ್ರಾಬ್ಲಮ್ ಫಿಗರಲ್ಲಿ ನೋಡಿ, ಈ ಕಡೆ ಲೈನ್ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ, ಬಟ್ ಇಲ್ಲಿ ಅವರು ಆನ್ಸರ್ ಫಿಗರಲ್ಲಿ ಕೊಟ್ಟಿದ್ದಾರೆ, ಸೊ ರಾಂಗ್ ಆಯಿತು. ನೆಕ್ಸ್ಟ್ ಸಿ ಆಪ್ಷನ್ನು ಏನು ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಡಿ ಆಪ್ಷನ್ ನೋಡಿ, ಇಲ್ಲೂ ಲೈನ್ ಕೊಡಬೇಕಿತ್ತು, ಬಟ್ ಈ ಕಡೆ ಕೊಟ್ಟಿದ್ದಾರೆ, ಇಲ್ಲಿ ಇರಬಾರ್ದು, ಬಟ್ ಇಲ್ಲೇ ಇರಬೇಕಿತ್ತು, ಅಲ್ಲಿ ಕೊಟ್ಟಿಲ್ಲ. ಸೊ ಇಲ್ಲೆಲ್ಲ ಮಿಸ್ಟೇಕ್ ಇದೆ. ಸೊ 13th ಮಂತ್ಗೆ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 14th ಮಂತ್ ನೋಡೋಣ. ಪ್ರಾಬ್ಲಮ್ ಫಿಗರ್ A1 ಚೆಕ್ ಮಾಡಿದ್ರೆ ಏನು ಇಲ್ಲೊಂದು ಡಾಟ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ A1. ಸೊ ಇದು ರಾಂಗ್ ಆಯಿತು. B1 ಚೆಕ್ ಮಾಡಿದ್ರೆ B1 ಏನು ಮಿಸ್ಟೇಕು, ಇಲ್ಲಿ ನೋಡಿ ಡಾಟು ಇಲ್ಲಿ ಇನ್ಸೈಡ್ ಇರಬೇಕಿತ್ತು, ಇಲ್ಲಿ ಔಟ್ಸೈಡ್ ಕೊಟ್ಬಿಟ್ಟಿದ್ದಾರೆ ಆನ್ಸರ್ ಫಿಗರಲ್ಲಿ. ಸೊ ಇಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ. C1 ಇಲ್ಲೊಂದು ಡಾಟ್ ಕೊಡಬೇಕಿತ್ತು, ಅವ್ರು ಮಿಸ್ಟೇಕ್ ಮಾಡಿದ್ದಾರೆ, ಕೊಟ್ಟಿಲ್ಲ. D1 ಎಕ್ಸಾಕ್ಟ್ ಆಗಿದೆ, ಪ್ರಾಬ್ಲಮ್ ಫಿಗರ್ ಹೆಂಗಿದೆಯೋ ಹಾಗೆ ಇದೆ ಆ್ಯಸ್ ಇಟ್ ಈಸ್. ಸೊ 14th ಮಂತ್ಗೆ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 15th ಮಂತ್ಗೆ ನೋಡೋಣ. ಎ ಆಪ್ಷನ್ ಚೆಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕಾಣಿಸ್ತೆ ನನಗೆ ಮಿಸ್ಟೇಕು, ಎಕ್ಸು ಇಲ್ಲಿರಬೇಕಿತ್ತು, ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಪ್ರಾಬ್ಲಮ್ ಫಿಗರಲ್ಲಿ ನೋಡಿ ಇಲ್ಲಿದೆ, ಬಟ್ ಈ ಪ್ಲೇಸಲ್ಲಿ ಇರಬೇಕಿರೋದು ಮೇಲೆ ಕೊಟ್ಟಿದ್ದಾರೆ, ರಾಂಗ್ ಆಯಿತು. ಬಿ ಆಪ್ಷನ್ ಚೆಕ್ ಮಾಡಿದ್ರೆ ಏನು ಮಿಸ್ಟೇಕ್ ಇದೆ, ಎಕ್ಸು ಸೇಮು ಕೆಳಗಡೆ ಇರಬೇಕಿತ್ತು, ಸ್ವಲ್ಪ ಮೇಲೆ ಕೊಟ್ಟಿದ್ದಾರೆ, ಅದು ರಾಂಗ್ ಆಯಿತು. ನೆಕ್ಸ್ಟ್ ಸಿ ಆಪ್ಷನ್ ಚೆಕ್ ಮಾಡಿದ್ರೆ ಇಲ್ಲಿ ನೋಡಿ ಕರ್ವ್ಡ್ ಲೈನ್ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರಲ್ವ, ಪ್ರಾಬ್ಲಮ್ ಫಿಗರಲ್ಲಿ ಈ ಥರ ಕರ್ವ್ಡ್ ಲೈನೇ ಇಲ್ಲ, ಅವರೇ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಸೊ ಇದು ರಾಂಗ್ ಆಯಿತು. ಡಿ ಆಪ್ಷನ್ನು ಆ್ಯಸ್ ಇಟ್ ಈಸ್ ಇದೆ, ಇದು ಹೆಂಗಿದೆಯೋ ಪ್ರಾಬ್ಲಮ್ ಫಿಗರು ಹಾಗೆ ಇದೆ.